ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಾಹೇಬ್ರ, ನಾಳೆಗೆ ಬೇಕಾಗಿರೋ ತಯಾರಿ ಎಲ್ಲ ಆಗೈತಾನೆ. ಇನ್ನೇನ ಬೇಕಾದ್ರೆ ಹೇಳಿ, ನಾನು ಮಾಡ್ತೀನಿ. ಅದರ ಅವಶ್ಯಕತೆ ಏನೂ ಇಲ್ಲ ಕಂಟಿ. ನಾನು ನನ್ನ ಜೂನಿಯರ್ಸ್ಗೆ ಹೇಳಿದ್ದೀನಿ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ದಾರೆ, ನೀವೇನೂ ತಲೆ ಕೆಡಿಸ್ಕೊಂಬೇಡಿ. ಆ್ಯಕ್ಚುಲಿ ಕಂಟಿ, ಈ ಕೇಸಲ್ಲಿ ಎಷ್ಟು ಸಪೋರ್ಟ್ ಇದ್ರೂ ತುಂಬ ಹೆಲ್ಪ್ ಆಗತ್ತೆ. ಬೇರೆ ಬೇರೆ ಸಪೋರ್ಟರ್ಸ್ ಕೂಡ ನಮ್ಮ ಜೊತೆ ಇದ್ರೆ ತುಂಬ ಒಳ್ಳೇದು. ಸಾಹೇಬ್ರೆ, ಇಡೀ ಊರ್ ಜನನೇ ನಮ್ಮ ಮನೆ ನಮ್ಗೆ ವಾಪಸ್ ಸಿಗ್ಲಿ ಅಂತ ದೇವ್ರ ತಾವ್ ಅರ್ಕೆ ಕಟ್ಟವ್ರೆ. ಇದಕ್ಕಿಂತ ಸಪೋರ್ಟ್ ಬೇಕಾ ಹೇಳಿ? ಊರ್ನವರು ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನದ ಬಗ್ಗೆ ನಾನು ಹೇಳ್ತಾ ಇಲ್ಲ ಕಂಟಿ. ನಮ್ಗೆ ಯಾರಾದರೂ ಲೀಗಲಿ ಸಪೋರ್ಟ್ ಮಾಡೋರು ಬೇಕು. ಅಂದ್ರೆ ಒಬ್ಬ ಸ್ಪೆಷಲಿಸ್ಟ್ ಅಡ್ವೊಕೇಟ್ ನಮ್ಮ ಜೊತೆ ಇದ್ರೆ ಈ ಕೇಸ್ ಗೆಲ್ಲಕ್ಕೆ ತುಂಬಾ ಸುಲಭ ಆಗತ್ತೆ. ಅದಕ್ಕೆ ಅಂದ್ರೆ ಸಾಹೇಬ್ರೆ, ಕರ್ಸಿ, ಅದ್ ಯಾರನ್ನ ಕರ್ಸ್ತೀರೋ ಕರ್ಸಿ, ಅದೇಟೆ ಖರ್ಚೋದು ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಒಟ್ನಲ್ಲಿ ನಾವು ಕೇಸ್ ಗೆಲ್ಬೇಕು, ಮನೆ ನಮ್ಗೆ ವಾಪಸ್ ಸಿಗ್ಬೇಕು, ಆಟೆಯ. ನೀವೀಗ ಹೇಳ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಂಡ್ರಿ. ಆದ್ರೆ ವಿಷಯ ಬೇರೆನೇ ಇದೆ. ಈಗಾಗಲೇ ಎಲ್ಲ ಸ್ಪೆಷಲಿಸ್ಟ್ಗಳನ್ನ ವೈಭವ್ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿದ್ದಾನೆ. ಈಗ ನಮಗೆ ಪ್ರಾಬ್ಲಮ್ ಆಗ್ತಿರೋದೆ ಅಲ್ಲಿ. ಯಾರನ್ನು ಕೇಳಿದ್ರು ಬೇರೆ ಕೇಸ್ ಇದೆ, ಬ್ಯುಸಿ ಇದೀವಿ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಈಗ ಏನ್ ಮಾಡೋ ಸಾಹೇಬ್ರೆ? ನಿಮ್ಮೊಬ್ರ ಕೈಯಲ್ಲಿ ಏನು ಮಾಡಕ್ ಆಗಿಲ್ವೇ? ಆಗೋದಿಲ್ಲ ಅಂತ ನಾನೆಲ್ಲಿ ಹೇಳಿದೆ. ಒಬ್ಬರು ಸ್ಪೆಷಲಿಸ್ಟ್ ನಮ್ಮ ಜೊತೆ ಇದ್ರೆ ಅಡ್ವಾಂಟೇಜ್ ತುಂಬಾ ಜಾಸ್ತಿ ಇತ್ತು. ಹಾ ಕಂಟಿ, ಆಕ್ಚುಲಿ ನಿಮ್ಮ ಭಾವನೂ ಕೂಡ ಸ್ಪೆಷಲಿಸ್ಟ್ ಅಲ್ವಾ? ಅವರು ಮುಂಬೈಲಿ ತುಂಬಾ ಫೇಮಸ್ಸು. ಅವ್ರ ಟ್ರ್ಯಾಕ್ ರೆಕಾರ್ಡು ಸೂಪರ್ ಆಗಿದೆ. ನೀವ್ಯಾಕೆ ಅವ್ರನ್ನ ಕೇಳಬಾರ್ದು? ಇನ್ನೊಂದು ಕಿತ ನನ್ನ ಮುಂದೆ ಅವನ ಹೆಸರು ಹೇಳ್ಬೇಡಿ ಸಾಹೇಬ್ರೆ. ನೋಡಿ, ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಬೇಕಾದ್ರೆ ಹೇಳ್ಬಿಡಿ, ಅದನ್ನ ಬಿಟ್ಟು ಅವನ್ ತಾವ್ ಕೇಳೋ ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ಅಯ್ಯೋ ಕಂಟಿ, ಸಮಾಧಾನ ಮಾಡ್ಕೊಡೆ. ಇಷ್ಟಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೇಳಿ ಅಂತ ಹೇಳಿದೆ ಅಷ್ಟೆ. ಸರಿ ಬಿಡಿ, ನೀವಿಷ್ಟು ಹೇಳಿದ್ಮೇಲೆ ಚಂದ್ರು ವಿಷಯ ಮಾತಾಡಲ್ಲ. ನಾನೇನಾದರೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ನಾನಿನ್ನು ಬರ್ತೀನಿ. ಸಹನಾ ಅವ್ರೆ, ನನ್ನ ಮಗಳು ನಿಮ್ಮ ಹತ್ರ ಐತ್ಲಾ? ಓಹೋ, ಇವರು ಮೊದಲನೇ ಪರಿಚಯ ಇದೆಯಾ? ಇದಪ್ಪ ತಮಾಷೆ ಅಂದರೆ. ಮಗು ಕಳೆದೋಗಿ ಗೊತ್ತಿರೋಗೆ ಸಿಗುತ್ತೆ, ಆದರೆ ಆ ಮಗು ಯಾರ್ದು ಅಂತ ಇವ್ರಿಗೆ ಗೊತ್ತಿಲ್ಲ. ನೀವುಗಲ್ಲಿ ಸೈನ್ ಮಾಡಿ. ವಿನೋತ್ ಅವ್ರೆ, ನಿಮ್ದ ಮಗು? ಹೌದು, ಇವಳು ನನ್ನ ಮಗಳು ಜಾನು ಅಂತ. ಜಾನು, ಎಲ್ಲೋಗಿದೆ ನೀನು? ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಯಾಕೆ ಜಾನು, ನಾನೇನ್ ಮಾಡ್ದೆ? ನೀನು ಪಪ್ಪ ಯಾವಾಗಲೂ ಜಗಳ ಆಡ್ತಿರ್ತೀರಾ. ನನಗೆ ನೀವು ಇಷ್ಟ ಇಲ್ಲ, ನಾನು ನಿಮ್ ಜೊತೆ ಮಾತಾಡಲ್ಲ. ಓ, ಈ ಪಾಪು ಮೇಷ್ಟ್ರು ಮಗಳ? ನನಗೂ ಈಗಲೇ ಕಲ ಗೊತ್ತಾಯ್ತಿರೋದು. ವಿನೋತ್ ಅವ್ರೆ, ಪಾಪುನ ಕರ್ಕೊಳ್ಳಿ, ಮನೆಗೆ ಹೊರಡೋಣ. ನಿನ್ ಜೊತೆ ಬರಲ್ಲ ನೀನು, ಆಂಟಿ ಜೊತೆನೇ ಇರ್ತೀನಿ ನಾನು. ಹಾಗೆಲ್ಲ ಹಠ ಮಾಡಬಾರ್ದು ಜನ. ನಿನ್ನೆಯಿಂದ ನೀನು ಕಾಣಿಸಿಲ್ಲ ಅಂತ ನಾವಿಬ್ರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀವಿ. ಬಾ, ಮನೆಗೆ ಹೋಗೋಣ ಪ್ಲೀಸ್. ಬೇಡ, ನಮ್ಮ ಮನೆಗೆ ಬರಲ್ಲ. ಸಹನವ್ರೆ, ನೀವು ಮಾಡಿದ ಉಪಕಾರಕ್ಕೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಇದ್ರಾಗೆ ಉಪಕಾರ ಯೋನದೆ ಬಿಡಿ. ಮಗು ಯಾರ್ದೇ ಆಗಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಬಾಬು, ಈ ಮೇಷ್ಟ್ರಿಗೆ ಸ್ವಲ್ಪನಾದ್ರೂ ಮಾನ ಮರೆದು ಬೇಡವೆ? ಸಾನಂಗೆ ಮೋಸ ಮಾಡಿ ಈಗ ಹೊಸ ಹೆಂಡತಿ ಜೊತೆ ಬಂದು ಹಿಂಗೆ ಮಾತಾಡ್ತಾವನಲ್ಲ, ಏನು ಹೇಳ್ಬೇಕು ಅವನಿಗೆ? ಅವನು ಸಾನನ ಬಿಡ್ಲಿಲ್ಲ, ಸಾನನೇ ಅವನು ಬಿಟ್ಟಿರೋದು, ಅದಕ್ಕೆ ಮಾತಾಡ್ತಾವ.
ಆದರೂ ಬಾಬು ನನಗೆ ಮೇಷ್ಟ್ರು ನೋಡಿದ್ರೆ ತೆಗೆದು 4 ಬಿಟ್ಕೊಡು ಅನಿಸುತ್ತೆ. ಕೇಸನ್ನು ಹಂಗೆ ಮಾಡಿದ್ರೆ ಅಲ್ಲಿ ಕೂಡಿಸ್ತಾರೆ. ಸರಿ ಸಹನಾ ಅವ್ರೆ, ನಾವಿನ್ ಹೊರಡ್ತೀವಿ. ನಿನ್ನೆಯಿಂದ ಇವಳು ಸಿಕ್ಕಿಲ್ಲ ಅಂತ ಮನೇಲಿ ಎಲ್ರೂ ಟೆನ್ಷನ್ ಆಗಿದ್ದಾರೆ. ಜಾನು, ನಾ ಹೊರಡಲ್ವಾ? ಆಂಟಿ ನಿಮ್ ಜೊತೆ ಇರ್ತೀನಿ, ನಾನು ಹೋಗಲ್ಲ. ಹಂಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ಅಮ್ಮ ಕರಿತಿದ್ಯಲ್ಲ, ಹೋಗೋ. ಪುಟ್ಟ, ಅಮ್ಮ ಬೇಡ, ನನ್ನ ಹತ್ರ ಬಾ. ಆಂಟಿ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಆಂಟಿ ನಿಮ್ ಜೊತೆನೆ ಇರ್ತೀನಿ. ಏನ್ರಿ ಅದು ಗಲಾಟೆ? ಇದೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡ್ರ ಇಲ್ಲಿ ಮಾರ್ಕೆಟ್ ಅನ್ಕೊಂಡ್ರ? ಮಾತಾಡೋದೇನಿದ್ರು ಹೊರಗಡೆ ಹೋಗಿ ಮಾತಾಡಿ. ಅವು ಪೊಲೀಸ್ ಅಪ್ಪನಿಗೆ ಇವ್ರುಗಳು ಆಡ್ತಿರೋ ನಾಟಕ ನೋಡೋಕ್ಕಾಗ್ದ ಅವ್ರಿಗೆ ಹೋಗಿ ಅಂತ ಹೇಳ್ತಾನೆ. ಅದು ನಮಗೂ ಸೇರಿಸಿ ಹೇಳ್ತಿರೋದು ನೋಡಿ. ಬಾ ಪುಟ್ಟ. ಸರಿ. ಸಾನಾ, ಅವ್ರ ಮಗಿನವ್ರು ಕೊಟ್ಬಿಡವೆ, ನಾವು ಮನೆಗೆ ಹೋಗಮ್ಮ. ನಿಮ್ಮನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು. ಹೇಗಿದ್ದೀರಾ ಬಾವ? ಕಾಳಿ, ನೀನು ಹೇಗಿದೀಯಾ? ಇಷ್ಟು ದಿವಸ ಸಂದಾಗೆ ಇದ್ವಿ, ಇನ್ಮೇಲೆ ಹೆಂಗೋ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ, ಯಾಕಲ ಹಂಗೆಲ್ಲ ಮಾತಾಡ್ತೀಯ? ಮೇಷ್ಟ್ರ, ನಿಮ್ಮ ಮಗಳು ಕರ್ಕೊಳ್ಳಿ, ನಾವು ಹೊಡ್ತೀವಿ. ಬಾ ಜಾನು, ನಾವು ಮನೆಗೆ ಹೋಗೋಣ. ಆಂಟಿ ಮನೆಗೆ ಹೋಗ್ಲಿ, ಆಯ್ತಾ? ನಡೆಯವ, ಮನ್ಗೋಗವ. ಅಪ್ಪ ಅಮ್ಮನ ತವ ಕೂಸು ಸೇರಿಸಿದ ಪುಣ್ಯ ನಿಂಗೆ ಬರ್ತದೆ. ನಡಿ. ಏನಾಯ್ತು ಪುಟ್ಟ? ಆಂಟಿ ನಿಮ್ ಜೊತೆನೆ ಇಟ್ಕೊಳ್ಳಿ, ನನ್ನ ಕಳ್ಸ್ಬೇಡಿ. ಅವಳು ಯಾರನ್ನೂ ಇಷ್ಟ ಹಚ್ಕೊಂಡೇ ಇಲ್ಲ ಸಹನಾ ಅವ್ರೆ, ನಿಮ್ಮನ್ನೇ ಇಷ್ಟ ಹಚ್ಕೊಂಡಿರೋದು. ಮಗಿ ಅಲ್ವಾ, ಅದಕ್ಕೆ ಕ್ಯೂನು ತಿಳಿಯಕ್ಕಿಲ್ಲ, ಅದಕ್ಕೆ ಬೇಗ ಹಚ್ಕೊಂಬಿಟ್ಟೈತೆ. ಮಕ್ಕಳಿಗೆ ಒಳ್ಳೆ ಮನಸ್ಸು ಬೇಗ ಆಕರ್ಷಣೆ ಆಗತ್ತಂತೆ ಸಹನಾ ಅವ್ರೆ. ಈ ಮೇಷ್ಟ್ರದ್ದು ಯಾಕೋ ಜಾಸ್ತಿ ಆಯ್ತು. ಬೇಕು ಬೇಕು ಅಂತಲೇ ಹಿಂಗೆ ಮಾತಾಡಿ ಸಾನನ್ ಮನ್ಸು ಕರಗ್ಸಕ್ ನೋಡ್ತಾವನೆ. ಪುಟ್ಟ, ನಿಮ್ಮ ಅಪ್ಪ ಅಮ್ಮನ ಜೊತೆ ವಾಗೋ, ಹಠ ಮಾಡಬಾರ್ದು. ಇಲ್ಲ ಆಂಟಿ, ನಾನು ಹೋಗಲ್ಲ, ನೀವೇ ಇಟ್ಕೊಳ್ಳಿ. ನೋಡಿ ಸಹನಾ ಅವ್ರೆ, ಇವಳು ಇಲ್ಲ ಅಂತ ನಾವೆಲ್ಲಾ ಕಡೆ ಹುಡುಕ್ತಿದ್ವಿ, ಈಗ ಬರಲ್ಲ ಅಂತ ಹಠ ಮಾಡ್ತಿದ್ದಾಳೆ.